Well, Ishwarappa took a pot shot at CM Ibrahim while addressing a press conference in Shimoga today. The former Deputy Chief Minister made a shocking statement. He said that CM Ibrahim had called Indira Gandhi an international prostitute when he was in the JDS and found it amusing that the same man is holding on to Sonia Gandhi's sari and running behind her. CM Ibrahim ಇವತ್ತಲ್ಲ ಅವರು JDS ಅಂತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರು, ಅಂತಾರಾಷ್ಟ್ರೀಯ ಸುಳೆ ಅಂತ ಕರೆದ್ರು. ಯಾರಿಗೆ? ಇಂದಿರಾ ಗಾಂಧಿಗೆ. ಈಗ ಅದೇ ಪಕ್ಷಕ್ಕೆ ವಾಪಸ್ ಸೇರಿಕೊಂಡು ಸೋನಿಯಾ ಗಾಂಧಿ ಸೆರಗಿಡ್ಕೊಂಡು ಓಡಾಡ್ತಿದ್ದಾರೆ. ಇವರಿಗೆ ನೀತಿ ನಿಯಮ ಬಾಯಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಏನು ಕಲ್ಪನೆನೇ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಮುಗಿದ ತಕ್ಷಣ 2 ಹೋಳಾಗತ್ತೆ 3 ಹೋಳಾಗತ್ತೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲೂ ಕಾಂಗ್ರೆಸ್ನ ಪಟ್ಟಿ ಕೊಡಲಿ, ಅವರು ಎಷ್ಟು ಕಾಂಗ್ರೆಸ್ ಹೊಡೆದು ಚೂರಾಗಿದೆ, ಲೆಕ್ಕ ಇಲ್ಲಷ್ಟು ಕಾಂಗ್ರೆಸ್ ವಿಭಾಗ ಆಗಿದೆ. ಅದೇ ರೀತಿ JDS ಕೂಡ ಒಡೆದು ಛಿದ್ರ ಮಾಡಿ ಆಗಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ಹೋದರೆಲ್ಲ ವಾಪಸ್ ಬಂದಿದ್ದಾರೆ. ಕಲ್ಯಾಣ್ ಸಿಂಗ್ ಇರ್ಬೋದು, ಉಮಾ ಭಾರತಿ ಇರ್ಬೋದು, ಅದೇ ರೀತಿ ಯಡಿಯೂರಪ್ಪನವರು, ಶ್ರೀರಾಮುಲು ಎಲ್ಲರೂ ಒಂದಾಗಿ ನಾವು ಇಡೀ ದೇಶ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಇಬ್ರಾಹಿಂ ಅವರು ಏನು ಬೇಕಾದ್ರೂ ಮಾತಾಡ್ತಾರೆ, ಅವ್ರ ಮಾತಿಗೆ ಏನು ಬೆಲೆ ಇಲ್ಲ. Well, that was Ishwarappa taking a direct dig at CM Ibrahim, going on to state that CM Ibrahim had once upon a time called Indira Gandhi an international prostitute, but now after switching sides and joining the Congress, he is holding on to Sonia Gandhi's sari and singing tunes in her favor. ಇವರಿಗೆ ನೀತಿ ನಿಯಮ ಬಾಯಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಏನು ಕಲ್ಪನೆ